ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದ ಕೌಟಿಲ್ಯಾಸ್ ಮೊರಾಲಿಟಿ ಆ್ಯಂಡ್ ದ ರಿಲಿಜಿಯನ್. ಕೌಟಿಲ್ಯ ಅವರ ಧರ್ಮ ಮತ್ತು ನೀತಿಯ ಟಾಪಿಕ್ಕನ್ನು ಏನು ಅಂತ ತಿಳ್ಕೊಳ್ಳೋಣ. ಅವ್ರು ಏನು ಹೇಳಿದ್ದಾರೆ ಧರ್ಮ ಮತ್ತು ನೀತಿಯ ಬಗ್ಗೆ ಅಂತ ನಾವು ಈ ಸೆಷನಲ್ಲಿ ತಿಳ್ಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಮೊರಾಲಿಟಿ ಆ್ಯಂಡ್ ರಿಲಿಜಿಯನ್, ನೀತಿ ಮತ್ತು ಧರ್ಮ. ಕೌಟಿಲ್ಯ ಈಸ್ ಎ ರಿಯಲಿಸ್ಟ್. ಯಾವುದನ್ನು ಅವರು ಊಹೆ ಮಾಡಿ ಹೇಳಿದ್ದಂತ ಅದಲ್ಲ, ಆದರೆ ಅವರನ್ನು ನಾವು ರಿಯಲಿಸ್ಟ್ ಅಂತ ಹೇಳ್ತೀವಿ. ಹಿ ಡೀಲ್ಸ್ ವಿತ್ ದ ಡ್ಯೂಟೀಸ್. ವೈಲೇಷನ್ ಆಫ್ ದೀಸ್ ಡ್ಯೂಟೀಸ್ ಆರ್ ರಿಗಾರ್ಡೆಡ್ ಆಸ್ ಕ್ರೈಮ್ಸ್ ಅಂಡ್ ಪನಿಷ್ಡ್ ಬೈ ದ ಸ್ಟೇಟ್. ಅವ್ರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದನ್ನು ಅವರು ಕರ್ತವ್ಯದಿಂದ ಗುರುತಿಸ್ತಾ ಹೋಗ್ತಾರೆ. ರಾಜನ ಕರ್ತವ್ಯ ಏನು, ಜನರ ಕರ್ತವ್ಯ ಏನು, ಪ್ರತಿಯೊಬ್ಬರದ್ದು ಸಹ ಕರ್ತವ್ಯಗಳನ್ನು ಅವರು ಕೊಟ್ಟಿರೋದ್ರಿಂದ ಅವರು ಕರ್ತವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಈಸ್ ಗಿವಿಂಗ್ ಮಚ್ ಪ್ರಯಾರಿಟಿ ಫಾರ್ ದ ಡ್ಯೂಟೀಸ್. ಇನ್ ಕೇಸ್ ಇಫ್ ಎನಿಬಡಿ ಹ್ಯಾಸ್ ವೈಲೇಟೆಡ್ ದ ಡ್ಯೂಟೀಸ್, ಇಟ್ ವಿಲ್ ಬಿ ಕನ್ಸಿಡರ್ಡ್ ಆರ್ ರಿಗಾರ್ಡೆಡ್ ಆಸ್ ಅ ಕ್ರೈಮ್ and definitely they will be punished by the state itself. So prior to Kautilya, law and religion were intermixed. Kautilya separated it into two parts. So ಇದಕ್ಕಿಂತ ಮುಂಚೆ ಕಾನೂನು ಮತ್ತು ಧರ್ಮ ಎರಡೂ ಒಂದೇ ಅಂತ ಹೇಳ್ತಾ ಇದ್ರು. ಎರಡನ್ನೂ ಸಹ ಮಿಶ್ರಣ ಮಾಡಿಟ್ಟಿದ್ರು. ಆದರೆ ಕೌಟಿಲ್ಯ ಅವರು ಕಾನೂನು ಬೇರೆ ಮತ್ತು ಧರ್ಮನೇ ಬೇರೆ ಅಂತ ಹೇಳಿದ್ದಾರೆ ಇದರಲ್ಲಿ. ಪ್ರಾಚೀನ ಭಾರತದ ಹಿಂದೂ ರಾಜನೀತಿಜ್ಞ ಕೌಟಿಲ್ಯ ಅವರು ಅರ್ಥಶಾಸ್ತ್ರ ಗ್ರಂಥದಲ್ಲಿ ಧರ್ಮ ಮತ್ತು ನೀತಿಯ ಬಗ್ಗೆನೂ ಸಹ ಬರೆದಿರೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಜಗತ್ತಿನಲ್ಲಿನ ಮಾನವನ ಮೇಲೆ ದೈವ ನಿಯಮಗಳು ಪ್ರಭಾವ ಬೀರುತ್ತೆ ಅಂತ ಹೇಳೋದಾಗಲಿ, ಮಾನವನ ಬೌದ್ಧಿಕ ಶಕ್ತಿಗೂ ಮೀರಿದ ದೈವ ಕೈವಾಡ ಒಂದು ಇದೆ ಅಂದರೆ ಹೇಗೆ ಅರಿಸ್ಟಾಟಲ್ ಅವರು ಮತ್ತು ಅವ್ರ ಪೀರಿಯಡಲ್ಲಿ ನಾವು ನೋಡ್ತಾ ಬರ್ತೀವಿ, ಅಥವಾ ಡಿವೈನ್ ಆರಿಜಿನ್ ಥಿಯರಿ ಆಫ್ ದ ಸ್ಟೇಟಲ್ಲಿ ನೋಡ್ತೀವಿ, ದೇವರು ಕೊಟ್ಟಿರತಕ್ಕಂಥದ್ದು ಅದನ್ನು ಇವರು ಅದನ್ನು ಒಪ್ಪೋದಿಲ್ಲ. ಅಂದರೆ ಈತನ ಪ್ರಕಾರ ಸುವ್ಯವಸ್ಥಿತವಾಗಿರತಕ್ಕಂಥ ಸಮಾಜದ ನಿರ್ಮಾಣ ದೇವರ ಹಿಡಿತದಲ್ಲಿದೆ, ಮಾನವನ ಹಿಡಿತದಲ್ಲಿದೆಯೇ ಅಂತ ಹೇಳಿಬಿಟ್ಟು ಸಮರ್ಥಿಸ್ಕೊಳ್ತಾ ಹೋಗ್ತಾರೆ. ರಾಜ ಆದವನು ತನ್ನ ಉದ್ಯಮದಿಂದ ಮಾನವನ ಸ್ಥಿತಿಗತಿಯನ್ನೇ ಬದಲಾಯಿಸಬಲ್ಲತಕ್ಕಂಥ ಶಕ್ತಿಯನ್ನು ಸಹ ಹೊಂದಿದ್ದಾನೆ ಅಂತ ಹೇಳಿಬಿಟ್ಟು ಕೌಟಿಲ್ಯ ಅವರು ತಿಳಿಸ್ಕೊಡ್ತಾರೆ. ರಾಜ್ಯವನ್ನು ಇವರು ಯಾವುದ್ರ ಮೇಲೆ ಕಟ್ಟಿದ್ದಾರೆ ಅಂದರೆ ಧರ್ಮ ಮತ್ತು ನೀತಿಯ ತಳಹದಿ ಮೇಲೆ ಇವರು ನಿರ್ಮಾಣವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕೆಲವು ಲೇಖಕರು ಕೌಟಿಲ್ಯನನ್ನು ಹೇಳ್ತಾರೆ, ಅವರೊಬ್ಬರು ಆಧ್ಯಾತ್ಮಿಕ ವ್ಯಕ್ತಿಯ ಹಾಗೆಯೇ ಆ ನೀತಿಯ ತತ್ವಗಳನ್ನು ಪ್ರತಿಪಾದಿಸಿದ ವ್ಯಕ್ತಿ ಎಂಬಂತಹ ಮೆಚ್ಚುಗೆ ಜೊತೆಗೆ ಟೀಕೆಗಳನ್ನು ಸಹ ಮಾಡ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಧರ್ಮವನ್ನು ಕುರಿತು ಕೌಟಿಲ್ಯ ಅವರು ಅಂತ ಹೇಳಿದ್ರೆ, ಆಸ್ ವಿ ನೋ ದಟ್ ಹಿ ಈಸ್ ಬಾರ್ನ್ ಇನ್ ದ ಬ್ರಾಹ್ಮಿನ್ ಫ್ಯಾಮಿಲಿ and he has given much priority for the varnashrama and also for the jati system and the caste system. So whatever he has done, ಅಂದರೆ ಇವರು ಹುಟ್ಟಿನಿಂದಲೇ ಬ್ರಾಹ್ಮಣನೂ ಆಗಿದ್ದರಿಂದ ಜೀವಿತ ಕಾಲದಲ್ಲಿ ವರ್ಣಾಶ್ರಮ ಧರ್ಮ ಮತ್ತು ಜಾತಿ ವ್ಯವಸ್ಥೆ ಪ್ರಬುದ್ಧಮಾನ ಸ್ಥಿತಿಯಲ್ಲಿದ್ದರೂ ಸಹ ವರ್ಣಾಶ್ರಮ ಧರ್ಮ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ವರ್ಗವದಷ್ಟೇ ಇತರ ವರ್ಗದವರು ಸಹ ಪ್ರಾಮುಖ್ಯರು ಎಂದು ಕರೆದು ಸಮಾನವಾದ ಪ್ರಾಧಾನ್ಯತೆಯನ್ನು ನೀಡೋದಕ್ಕೆ ಪ್ರಯತ್ನವನ್ನು ಪಟ್ಟಿರತಕ್ಕಂಥವರು ಕೌಟಿಲ್ಯರವರು. ಇದರಿಂದ ಕೌಟಿಲ್ಯದವರು ಧರ್ಮದ ಬಗ್ಗೆ ಎರಡು ರೀತಿಯ ದೃಷ್ಟಿಕೋನಗಳನ್ನು ಹೊಂದಿರ್ತಾರೆ. ಆಸ್ ಐ ಜಸ್ಟ್ ಡಿಸ್ಕಸ್ಡ್ ದಟ್ ರಿಲಿಜಿಯನ್ ಅಂಡ್ ದ ಮೊರಾಲಿಟಿ ಹ್ಯಾವ್ ಆಲ್ಸೋ ಬೀನ್ ಡಿಸ್ಕಸ್ಡ್ ಇನ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಆ್ಯಂಡ್ ಹಿ ಹ್ಯಾಸ್ ಡೈವರ್ಸ್ಡ್ ದ ರಿಲಿಜಿಯನ್ ಫ್ರಮ್ ದ ಪಾಲಿಟಿಕ್ಸ್. ಅರ್ಲಿಯರ್ it was the same. So and the politics is nothing but the law also. In Arthashastra, Kautilya has made arguments about power, governance, statecraft, etc. So without any reference to any religion or divinity, which makes him eligible as true founder of what we call real politics. He says that he has made lots of arguments about all these concepts, whatever it has been mentioned here. So he says that it is impossible to mention or explain about these topics in the absence of the religion and the divinity. And also he says that there does not seem to be any moral or ethical or religious obligation in his policy. ಯಾವುದೇ ರೀತಿಯ ನೈತಿಕತೆ ಇರ್ಬೋದು ಅಥವಾ ಧಾರ್ಮಿಕವಾಗಿರತಕ್ಕಂಥ ಅಬ್ಲಿಗೇಷನ್ಸ್ ನಾವು ಅವರ ಪಾಲಿಸಿನಲ್ಲಿ ನಮಗೆ ಕಾಣೋದಿಲ್ಲ ಅಂತ ಅವರು ಹೇಳ್ತಾರೆ. ವಾಟ್ ಈಸ್ ರಿಲಿಜಿಯನ್ ಅಕಾರ್ಡಿಂಗ್ ಟು ಹಿಮ್? ಕೌಟಿಲ್ಯ looks at the religion as something natural institution. According to him, it is a natural institution. It is neither framed by the God or the divine origin of the state. He gave highest respect to religion to the extent that everybody to obey the religious order.
That is also there. He has given much priority because he feels that religion is a natural institution. So much priority has been given by him to maintain and to obey the religious order also. He calls caste system as the religious sanctions. Caste system, whatever it is existing today, the caste system, not only on those days, even today to such an extent, I could say here that the caste is more, the caste is playing a prominent role today when you compare with the ancient period or Kautilya's period. The Vedas provide the theoretical, religious, and revelatory basis for Kautilya's political realism. And Kautilya also explains that for people among whom the varnas and the stages of life are securely established and who are guarded by the three Vedas prosper, do not perish. ಸೊ ಕೌಟಿಲ್ಯ ಅವರ ಪ್ರಕಾರ ಇಲ್ಲಿ ಇದು ಒಂದು ನ್ಯಾಚುರಲ್ ಆಗಿರತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್, ಸಂಸ್ಥೆ ಆಗಿದೆ. ಇದನ್ನು ಎಲ್ಲರೂ ಸಹ ಒಬೆ ಮಾಡಲೇಬೇಕು ಅಂತ ಅವರು ಹೇಳ್ತಾರೆ. ಜೊತೆಗೆ ಜಾತಿ ಅನ್ನತಕ್ಕಂಥದ್ದು ರಿಲಿಜಿಯನ್ನಿಂದ ಬಂದಿರತಕ್ಕಂಥ ಒಂದು ಸ್ಯಾಂಕ್ಷನ್ನು ಹೌದು ಅಂತ ಹೇಳ್ತಾರೆ. ವೇದಗಳಲ್ಲಿ ನಮಗೆ ಕೊಟ್ಟಿರತಕ್ಕಂಥ ಥಿಯರಿಟೀಸ್, ಸೈದ್ಧಾಂತಿಕವಾಗಿರತಕ್ಕಂಥ, ಧಾರ್ಮಿಕವಾಗಿರತಕ್ಕಂಥದ್ದು ಮತ್ತು ರೆವ್ಯುಲೇಟರಿ ಆಗಿರತಕ್ಕಂಥದ್ದು ಎಲ್ಲನೂ ಸಹ ಇವತ್ತಿನ ರಾಜಕೀಯ ಬುನಾದಿಗೆ ತಳಹದಿಯನ್ನು ಹಾಕಿದೆ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಅವ್ರು ಹೇಳತಕ್ಕಂಥದ್ದು ಫಾರ್ ಪೀಪಲ್, ಜನರಿಗೆ ಅಮಾಂಗ್ ಹೂಮ್ ದ ವರ್ಣಾಸ್ ಆ್ಯಂಡ್ ದ ಸ್ಟೇಜಸ್ ಆಫ್ ದ ಲೈಫ್ ಆರ್ ಸೆಕ್ಯೂರ್ಲಿ ಎಸ್ಟಾಬ್ಲಿಷ್ಡ್. ಅಂದರೆ ವರ್ಣಾಸ್ ಅಂತ ಏನಿದೆ ಮತ್ತು ಸ್ಟೇಜಸ್ ಆಫ್ ದ ಲೈಫ್ನ ಇವ್ರು ಏನು ಕೊಟ್ಟಿದ್ದಾರೆ, ಇವೆಲ್ಲನೂ ಸಹ ರಕ್ಷಣೆಗೋಸ್ಕರ ಬೇಕಾಗಿರತಕ್ಕಂಥದ್ದು. ಆ್ಯಂಡ್ ಇದನ್ನು ತ್ರೀ ವೇದಾಸ್ ಯಾವಾಗಲೂ ಸಹ ಇದನ್ನು ಪೆರಿಷ್ ಮಾಡ್ತಿರುತ್ತೆ, ಪ್ರಾಸ್ಪರು ಮಾಡ್ತಿರುತ್ತೆ ಅಂತ ತಿಳಿಸ್ತಾರೆ. ರಿಲಿಜಿಯನ್ ವಾಸ್ ನಾಟ್ ಓನ್ಲಿ ಆ್ಯನ್ ಇನ್ಸ್ಟಿಟ್ಯೂಷನ್ ಬಟ್ ಆಲ್ಸೋ ಪ್ರಾಕ್ಟೀಸ್. ಇದು ಕೇವಲ ರಿಲಿಜಿಯನ್ ಅನ್ನತಕ್ಕಂಥದ್ದು ಒಂದು ಸಂಸ್ಥೆ ಅಲ್ಲ, ಇದನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕೌಟಿಲ್ಯ ಗೇವ್ ಪ್ರಯಾರಿಟಿ ಟು ದ ಪ್ರಾಕ್ಟೀಸ್ ಆಫ್ ರಿಲಿಜಿಯನ್. And even while building the cities, villages, a special provision should be made for the establishment of the temples also. He has given much priority for the temples also. Whenever they build any kind of the cities irbodu or villages, he says that even the temples has to be built in these places. Temples were rich that they had their own land, cattle, money, gold and silver. ಎಷ್ಟು ಸತ್ಯ ಅನಿಸುತ್ತೆ ಇವರು ಹೇಳ್ತಾ ಇರತಕ್ಕಂಥದ್ದು. ದೇವಸ್ಥಾನಗಳನ್ನು, ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು, ಅದಕ್ಕೆ ತನ್ನದೇ ಆದಂತಹ ಒಂದು ಜಾಗ ಅನ್ನೋದು ಇರುತ್ತೆ, ಲ್ಯಾಂಡ್ ಇರುತ್ತೆ. ಆಮೇಲೆ ತನ್ನದೇ ಆದಂತಹ ಒಂದು ಕೆಟಲ್ ಇರುತ್ತೆ, ಇಟ್ಸ್ ಓನ್ ಮನಿ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಎಲ್ಲನೂ ಸಹ ಇರುತ್ತೆ ಅಂತ ಹೇಳ್ತಾರೆ. ಇವತ್ತಿನ ದೇವಸ್ಥಾನಗಳನ್ನು ಸುಮಾರು ನೀವು ಯೋಚನೆ ಮಾಡ್ತಾ ಬನ್ನಿ. ತಿರುವಂತನಪುರದಲ್ಲಿರ್ತಕ್ಕಂಥ ಪದ್ಮನಾಭ ದೇವಸ್ಥಾನ ಇರ್ಬೋದು, ತಿರುಮಲ ತಿರುಪತಿ ಇರ್ಬೋದು, ಧರ್ಮಸ್ಥಳ, ಆಲ್ ದೀಸ್ ಪ್ಲೇಸಸ್ ಇಟ್ ಈಸ್ ವೆರಿ ವೆರಿ ರಿಚ್ ಅಂತಲೇ ನಾವು ಹೇಳ್ತೀವಿ. ಕೌಟಿಲ್ಯ ಡಿಡ್ ನಾಟ್ ಲೈಕ್ ಎನಿಬಡಿ ವರ್ಕಿಂಗ್ ಅಗೇನ್ಸ್ಟ್ ದ ರಿಲಿಜಿಯನ್ ಅಟ್ ದಿ ಸೊಸೈಟಲ್ ಲೆವೆಲ್. ಸೊ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇವರು ಈ ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದನ್ನು ಅವರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಬಟ್ ಹಿ ಅಪೋಸಸ್ ಮಿಕ್ಸಿಂಗ್ ಆಫ್ ರಿಲಿಜಿಯನ್ ವಿತ್ ಪಾಲಿಟಿಕ್ಸ್ ಅಟ್ ದ ಸ್ಟೇಟ್ ಲೆವೆಲ್. ಆದರೆ ಇವರು ಧರ್ಮವನ್ನು ರಾಜಕೀಯದಲ್ಲಿ ಮಿಶ್ರಣವನ್ನು ಮಾಡ್ತಾರಲ್ಲ, ಅದನ್ನು ಒಪ್ಕೊಳ್ಳೋದಿಲ್ಲ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್ ಹಿಯರ್. ಇವತ್ತಿನ ದಿನ ಮಾಡ್ತಿರೋದು ರಾಜಕಾರಣದಲ್ಲಿ ಏನನ್ನ ಮಾಡ್ತಿದ್ದಾರೆ, ಅವರು ಧರ್ಮವನ್ನು ರಾಜಕಾರಣದಲ್ಲಿದೆಯೋ, ರಾಜಕಾರಣವೇ ಧರ್ಮದಲ್ಲಿದೆಯೋ ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನು ಈಗಾಗಲೇ ಅವರು ನಮ್ಮಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಯು ಕುಡ್ ಸಿ ದ ಮ್ಯಾನಿಫೆಸ್ಟೋಸ್ ವಿಚ್ ಹ್ಯಾಸ್ ಬಿನ್ ಗಿವನ್ ಬೈ ದ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್. ಅವ್ರು ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋಸಲ್ಲಿ ನೋಡ್ತಾ ಇರ್ತೀರ, ನಾನು ದೇವಾಲಯವನ್ನು ಕಟ್ತೀನಿ, ಮಾಸ್ಕ್ಗೆ ಇಷ್ಟು ಜಾಗ ಕೊಡ್ತೀನಿ, ಅಂದರೆ ಸ್ಮಶಾನಕ್ಕೆ ಇಷ್ಟು ಜಾಗವನ್ನು ಕೊಡ್ತೀನಿ. ಆಲ್ ದೀಸ್ ಥಿಂಗ್ಸ್ ಹ್ಯಾಸ್ ಬಿನ್ ಟೋಟಲಿ ಮಿಕ್ಸ್ಡ್ ಅಪ್ ವಿತ್ ದ ಪಾಲಿಟಿಕ್ಸ್ ಬಟ್ ಟೋಟಲಿ ಇಟ್ ಹ್ಯಾಸ್ ಬಿನ್ ಅಪೋಸ್ಡ್ ಬೈ ಕೌಟಿಲ್ಯ ಇನ್ ಹೀಸ್ ಅರ್ಥಶಾಸ್ತ್ರ. ವಾಟ್ ಈಸ್ ಮೊರಾಲಿಟಿ? ಇದಕ್ಕಿಂತ ಮುಂಚೆ ಮತಧರ್ಮದ ಅಂಶಗಳು, ರಾಜಕೀಯ ಅಂಶಗಳು ಅಂತ ಏನು ಹೇಳಿದೆ, ಅದನ್ನು ನಾನು ಕೌಟಿಲ್ಯ ಅವರು ಹೇಳ್ತಾರೆ, ವೇದವನ್ನು ಸಾಂಪ್ರದಾಯಿಕ ಪಟ್ಟಿನಲ್ಲಿ ಗುರುತಿಸ್ತಾರೆ. ಸಂಸ್ಕೃತಿಗೆ ಹೆಚ್ಚಿನ ಒಂದು ರೀತಿಯ ದಿಸ್ ಪಾಯಿಂಟ್ ಐ ಆಮ್ ಹಿಯರ್, ಸಂಸ್ಕೃತಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಹ ನೀಡ್ತಾರೆ. ಹಾಗೆಯೇ ರಾಜ ಆದವನು ಸಹ ಜಾತಿ ಹಾಗೂ ಧರ್ಮವನ್ನು ಗೌರವಿಸಿದ್ರ ಮೂಲಕ ಅದನ್ನು ಸರಿಯಾದ ಕ್ರಮದಲ್ಲಿ ನಡೆದುಕೊಂಡು ಹೋಗೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಅದು ರಾಜನ ಕರ್ತವ್ಯವೂ ಹೌದು ಅಂತ ಹೇಳ್ತಾರೆ. ರಾಜ ಆಸ್ಥಾನ ಪುರೋಹಿತನನ್ನು ನೇಮಿಸಬೇಕು. ಅವನ ಆದೇಶ ಮತ್ತು ನಿರ್ದೇಶನಗಳಿಗೆ ಅನುಗುಣವಾಗಿ ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತಾರೆ. ಪ್ರಥಮ ಶ್ರೇಣಿಯ ಒಂದು ಸ್ಥಾನವನ್ನು ಬ್ರಾಹ್ಮಣರಿಗೆ
ಪುರೋಹಿತರಿಗೆ ಇವರು ನೋಡಿದ್ದಾರೆ. ಆಮೇಲೆ ಕಂದಾಯ ರಹಿತವಾದ ಉಚಿತ ಭೂಮಿಯನ್ನು ದೇವಸ್ಥಾನಗಳಿಗೆ ಕೊಡಬೇಕು ಅಂತ ಹೇಳಿದ್ರು. ಐ ಆಮ್ ಹಿಯರ್ ನೌ ಲ್ಯಾಂಡ್, ಓಕೆ. ಆ್ಯಂಡ್ ಅದ್ರ ಮೇಲೆ ಬರತಕ್ಕಂಥ ಸರಕು ಸಂಪನ್ಮೂಲಗಳ ಮೇಲೆ ಸುಂಕ ಅಥವಾ ತೆರಿಗೆಯನ್ನು ಅವರು ವಿಧಿಸಬಾರ್ದು ಅಂತಲೂ ಸಹ ಅವರು ಹೇಳ್ತಾರೆ. ಸೊ ಮುಂದುವರೆದು ಕೌಟಿಲ್ಯ ಅವರು ಸಾಮಾಜಿಕ ಮತ್ತು ಕಾಯ್ದೆ ಬದ್ಧ ಸವಲತ್ತುಗಳನ್ನು ಸಹ ಹೆಚ್ಚಾಗಿ ಬ್ರಾಹ್ಮಣರಿಗೆ ನೀಡುವ ಮೂಲಕ ಶೂದ್ರರಿಗಿಂತಲೂ ಸಹ ಬ್ರಾಹ್ಮಣರು ಉನ್ನತ ಶ್ರೇಣಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕಾಗಿರತಕ್ಕಂಥದ್ದು ರಾಜನ ಕರ್ತವ್ಯ ಅಂತ ಸಲಹೆಯನ್ನು ಸಹ ರಾಜನಿಗೆ ಕೌಟಿಲ್ಯ ಅವರು ಇಲ್ಲಿ ನೀಡ್ತಾ ಇದ್ದಾರೆ. ರಾಜಕೀಯ ಅಂಶಗಳು ಏನೇನು ಅಂತ ಹೇಳಿದ್ರೆ, ರಾಜಕೀಯ ಅಂಶಗಳು ನಾನೀಗಾಗಲೇ ಎಕ್ಸಾಂಪಲನ್ನು ಸಹ ನಿಮಗೆ ಕೊಟ್ಟಿದ್ದೀನಿ. ರಾಜನ ಆಂತರಿಕ ಆಡಳಿತ ಮತ್ತು ವಿದೇಶಾಂಗ ನೀತಿಯನ್ನು ರೂಪಿಸ್ಕೊಳ್ಬೇಕಾದ್ರೆ ಸ್ವತಃ ಅಥವಾ ಗೂಢಚಾರರ ಮೂಲಕ ಕಪಟ ಸನ್ಯಾಸಿಯಂತೆ ನಟಿಸಬೇಕು, ಮತ್ತು ವಿರಕ್ತನಂತೆ ನಟಿಸೋದು, ಸುಳ್ಳು ಹೇಳೋದು, ಇವೇ ಮೊದಲಾದ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಜನರಲ್ಲಿರತಕ್ಕಂಥ ಧರ್ಮಾಂಧತೆಯನ್ನು ಅವರು ದುರುಪಯೋಗಪಡಿಸಿಕೊಳ್ಳಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಐ ಡೋಂಟ್ ನೋ ಹೌ ಡು ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ಸಹ ಪೊಲಿಟಿಕ್ಸ್ ಅಂತ ಹೇಳ್ತಾರೆ. ರಾಜ್ಯ ಹಣಕಾಸಿನ ದುಸ್ಥಿತಿಯಲ್ಲಿ ಒಂದು ವೇಳೆ ಅವರು ಎದುರಿಸ್ತಾ ಇದ್ದರೆ ಧಾರ್ಮಿಕ ಸಂಸ್ಥೆಗಳು, ಒಂದು ವೇಳೆ ಅಲ್ಲಿ ಸಮಸ್ಯೆ ಆಗ್ತಾಯಿದ್ರೆ ಆಡಳಿತದಲ್ಲಿ, ಧಾರ್ಮಿಕ ಸಂಸ್ಥೆಗಳು, ದೇವಸ್ಥಾನ, ಬ್ರಾಹ್ಮಣ ಅಧೀನದಲ್ಲಿರತಕ್ಕಂಥ ದೇವಸ್ಥಾನಗಳಿಂದಲೂ ಸಹ ಜನರಿಗೆ ತಿಳಿಯದಂತೆ ಅದನ್ನು ಬಳಸ್ಕೊಳ್ತಾ ಹೋಗಬೇಕು. ಓಕೆ. ಸೊ ಧರ್ಮದ ಹೆಸರಿನಲ್ಲಿ ಹಣ ಸಂಗ್ರಹ ಕಾರ್ಯ ಸುಲಭವಾದ್ದರಿಂದ ಧರ್ಮವನ್ನು ಇವರು ದುರುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದರೆ ದ ಟ್ರೆಷರಿ ಹ್ಯಾಸ್ ಟು ಬಿ ಫಿಲ್ಡ್. ಓಕೆ. ಸೊ ಧರ್ಮ ಅನ್ನತಕ್ಕಂಥದ್ದು ಇಲ್ಲಿ ರಾಜ್ಯದ ಆಡಳಿತದ ಮೇಲೆ ಅಗಾಧವಾದಂತಹ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದಷ್ಟೇ ಅಲ್ಲ, ಬಲಿಷ್ಠನಲ್ಲದ ರಾಜ ಧಾರ್ಮಿಕನಾಗಿ ಬಲಿಷ್ಠನಾಗಿದ್ದರೆ ರಾಜಕೀಯವಾಗಿ ಬಲಿಷ್ಠ ಅಲ್ಲದೇ ಇದ್ದರೂ ಸಹ ಮತ್ತೊಬ್ಬ ರಾಜ ರಾಜಕೀಯವಾಗಿ ಎಷ್ಟೇ ಬಲಿಷ್ಠನಾಗಿದ್ದರೂ ಧಾರ್ಮಿಕವಾಗಿ ಬಲಿಷ್ಠನಾಗದೇ ಇದ್ದರೆ ಇಂತಹ ರಾಜನನ್ನು ಸುಲಭವಾಗಿ ನಾವು ಯುದ್ಧದಲ್ಲಿ ಸೋಲಿಸಬಹುದು ಅಂತಲೂ ಹೇಳ್ತಾರೆ. ಸೊ ರಾಜನು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಲ್ಲಿ ಬಲಹೀನನಾದ ರಾಜನ ಅವನನ್ನು ಮತ್ತೆ ಕೊಲೆ ಮಾಡಬಹುದು ಅಂತಲೂ ಸಹ ಹೇಳ್ತಾರೆ. ಹಾಗೆಯೇ ಧಾರ್ಮಿಕ ಮಂದಿರಗಳಲ್ಲಿ ವಿಗ್ರಹಗಳಲ್ಲಿ ಆಯುಧಗಳನ್ನು ಅಡಗಿಸಿಟ್ಕೊಳ್ತಕ್ಕಂಥದ್ದು, ಆಮೇಲೆ ಮಂದಿರದಲ್ಲಿ ಅಡಗಿ ಕುಳಿತುಕೊಂಡು ದೇವರೇ ಮಾತನಾಡುವಂತಹ ಸ್ವತಃ ರಾಜನೇ ಮಾತನಾಡಿ ಶತ್ರುಗಳನ್ನು ಹೆದರಿಸತಕ್ಕಂಥದ್ದು ಸಹ ಇವರು ಈ ಮೂಲಕ ರಾಜಕೀಯ ಹಿತ ಸಾಧನೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಕೌಟಿಲ್ಯ ಅವರು ಪ್ರಾಮುಖ್ಯತೆಯನ್ನು ಧರ್ಮಕ್ಕೆ ನೀಡ್ತಾ ಇದ್ದರೆ, ಮತ್ತೊಂದು ಕಡೆಗೆ ಧರ್ಮವನ್ನು ವಿರೋಧಿಸುವಂತಹ ದ್ವಂದ್ವ ನೀತಿಯನ್ನು ಸಹ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಒಂದು ಅಂಶನ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ರಾಜ್ಯದ ಸಂರಕ್ಷಣೆಗೋಸ್ಕರ, ರಾಜ್ಯದ ಹಿತ ಕಾಪಾಡೋದಕ್ಕೋಸ್ಕರ ರಾಜನು ಧರ್ಮವನ್ನು ಮೆಟ್ಟಿ ನಿಲ್ಲಬಹುದು ಅನ್ನತಕ್ಕಂಥ ಸಲಹೆಗಳನ್ನು ಸಹ ಇವರಿಲ್ಲಿ ನೀಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ರಿಲಿಜಿಯನ್ ವಾಟ್ ಎವರ್ ಹಿ ಹ್ಯಾಸ್ ಟೋಲ್ಡ್. ಸೊ ಲೆಟ್ ಮಿ ಟೇಕ್ ಅಪ್ ದ ನೀತಿ ಅಂದರೆ ಏನು ಅಂತ ನೋಡೋಣ. ನೀತಿಯನ್ನು ಕುರಿತಂತೆ ಕೌಟಿಲ್ಯ ಅವರು ಮತ್ತೆ ದ್ವಂದ್ವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಒಂದು ಕಡೆ ನೈತಿಕತೆ ಅಥವಾ ನೀತಿಯನ್ನು ಎತ್ತಿ ಹಿಡಿದ್ರೆ, ಮತ್ತೊಂದು ಕಡೆ ವಿಶೇಷ ಸಂದರ್ಭಗಳಲ್ಲಿ ರಾಜನಾದವನು ಅನೈತಿಕ ಮಾರ್ಗವನ್ನು ಸಹ ಅನುಸರಿಸಬಹುದು ಅಂತ ಹೇಳ್ತಾರೆ. ಕೌಟಿಲ್ಯ ಅವರು ಅಧಿಕಾರ ವಿಜಯಿ ಸಿದ್ಧಾಂತಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಇದಕ್ಕಾಗಿ ಯಾವುದೇ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳಿದ್ರು ಅನುಸರಿಸೋದಕ್ಕೆ ರಾಜನಿಗೆ ಸಲಹೆಯನ್ನು ಸಹ ಇವರು ನೀಡಿದ್ದಾರೆ. ಆದರೆ ರಾಜ್ಯವು ನಾಗರಿಕರಲ್ಲಿ ನೈತಿಕತೆ ಹೆಚ್ಚಿಸುವಂತೆ ನೋಡ್ಕೊಳ್ಬೇಕು ಅಂತಲೂ ಅವ್ರು ಹೇಳೋದ್ರ ಮುಖಾಂತರ ರಾಜನು ಉನ್ನತ ಮಟ್ಟದ ಗುಣಸಂಪನ್ನತೆಯನ್ನು ಹೊಂದಿರುವ ಮೂಲಕ ರಾಜ್ಯದ ಜನರಿಗೆ ಮಾದರಿಯಾಗಿರಬೇಕು ಅಂತ ಕೌಟಿಲ್ಯ ಅವರು ತಿಳಿಸ್ತಾರೆ. ರಾಜನು ತನ್ನ ರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡದೇ ಇದ್ದರೂ ಸಹ ರಾಜಕುಮಾರರು ಯಾರಾದರೂ ಅನೈತಿಕ ಮಾರ್ಗಗಳನ್ನು ಅನುಸರಿಸದಂತೆ ನೋಡ್ಕೊಳ್ಬೇಕು. ರಾಜನಾದವನು ಇಂದ್ರಿಯಗಳನ್ನು ನಿಗ್ರಹಿಸ್ತಾ ಇರಬೇಕು, ನೀತಿವಂತನಾಗಿರಬೇಕು. ಪ್ರಜೆಗಳಿಗೂ ಸಹ ನೀವು ಸುಶಿಕ್ಷಿತರಾಗಿರಿ, ಉತ್ತಮ ನಡತೆ, ನೈತಿಕತೆಯನ್ನು ಹೊಂದಿರಬೇಕು, ನೀತಿವಂತರಾಗಿರಬೇಕು ಅಂತ ಹೇಳಬೇಕು ಅಂತ ಹೇಳಿ ಸಲಹೆಯನ್ನು ಸಹ ಮಾಡಿದ್ದಾರೆ. ಅಂದರೆ ಯಾವಾಗ ರಾಜನಿಗೆ ಇವರು ಸದ್ಗುಣವಂತನು, ನೀತಿವಂತನು ಹಾಗಿದ್ದಾಗ ಮಾತ್ರನೇ ಪ್ರಜೆಗಳು ಸಹ ರಾಜನನ್ನು ಗೌರವಾಧಾರದಿಂದ ಕಾಣಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಕೌಟಿಲ್ಯ ಅವರ ಒಂದು ಅಭಿಪ್ರಾಯನೂ ಹೌದು. ವಿದೇಶಾಂಗ ನೀತಿಯ ಸಂದರ್ಭದಲ್ಲೂ ಸಹ ಅವರು ಹೇಳಿದರು ನೀತಿಯನ್ನು ಪಾಲನೆ ಮಾಡಬೇಕು ಅಂತ ಹೇಳಿಬಿಟ್ಟು, ಯುದ್ಧವನ್ನು ಮಾಡಬೇಕಾದಂತಹ ಸಂದರ್ಭ ಬಂದಾಗ ನೈತಿಕವಾಗಿ ಬಲಿಷ್ಠನಾಗಿದ್ದಾಗ ಮಾತ್ರವೇ ಮತ್ತೊಬ್ಬ ಅನೈತಿಕ ರಾಜನ ಮೇಲೆ ಯುದ್ಧ ಮಾಡಿ ಜಯಿಸೋದಕ್ಕೆ ಸುಲಭ ಅಂತನೂ,
ನೀತಿವಂತ ರಾಜನಿಗೆ ಮಾತ್ರವೇ ಜನರು ಬೆಂಬಲ ಸೂಚಿಸ್ತಾರೆ ಅಂತಲೂ ಇವರು ಹೇಳ್ತಾರೆ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗಲೂ ನೈತಿಕತೆಯ ಆಧಾರದ ಮೇಲೆ ಒಪ್ಪಂದಗಳನ್ನು ಪ್ರಸ್ತಾಪಿಸಿದ್ದಾರೆ. ಒಂದು ರೀತಿಯಲ್ಲಿ ಇವರು ಎರಡು ರೀತಿಯ ಒಪ್ಪಂದಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಸತ್ಯ ಅಥವಾ ಶಪಥ, ಇದು ನೈತಿಕತೆಯನ್ನು ಹೆಚ್ಚಿಸತಕ್ಕಂಥ ಒಂದು ಒಪ್ಪಂದ. ಮತ್ತೊಂದು ಒತ್ತೆ ಇಡತಕ್ಕಂಥದ್ದು, ಆಳುಗಳನ್ನು ಒತ್ತೆ ಇಡುವ ಮೂಲಕ ಮಾಡಿಕೊಳ್ಳತಕ್ಕಂಥ ಒಪ್ಪಂದ. ಸೊ ಇದರಲ್ಲಿ ಸತ್ಯ ಮತ್ತು ಶಪಥ ಪ್ರಮಾಣ ವಚನ ಮಾಡಿಕೊಂಡಂತಹ ಒಂದು ಒಪ್ಪಂದ ಅತ್ಯಂತ ಹೆಚ್ಚಿನವಾಗಿ ನೀತಿಯುತವಾಗಿರ್ತಕ್ಕಂಥ ಒಂದು ಒಪ್ಪಂದ ಆಗಿದೆ, ಅಂದರೆ ಮೊದಲನೆಯದ ಒಪ್ಪಂದ. ಆದರೂ ರಾಜ ನೈತಿಕತೆಯನ್ನು ಮೀರಿ ನಡೆಯಬಹುದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಯಾವಾಗ ಅಂತ ಹೇಳಿದ್ರೆ ಅನುಸರಿಸಬೇಕಾದ್ರೆ ಒಂದು ಬಲವಾದ ಕಾರಣ ಇರಬೇಕು. ಆ ರೀತಿ ಅನೈತಿಕತೆಗೆ ಹೋದಾಗ, ಯಾವಾಗ ರಾಜ್ಯನಿಗೆ ಅಥವಾ ರಾಜ್ಯಕ್ಕೆ ಆಪತ್ತು ಬಂದಾಗ, ಪ್ರಜೆಗಳಿಂದ ವಿದೇಶಿಯರಿಂದ ಆಪತ್ತು ಬಂದಾಗ ಇಂತಹ ಅಪರಾಧಿಗಳನ್ನು ಒಂದು ನಿರ್ದಯೆಯಿಂದ ಶಿಕ್ಷಿಸ್ತಾ ಹೋಗಬೇಕು, ಕೊಲೆಯನ್ನು ಸಹ ಮಾಡಬಹುದು ಅಂತ ಹೇಳ್ತಾರೆ. ಆಮೇಲೆ ವೈದ್ಯರು, ಕ್ಷೌರಿಕರು, ಅಡುಗೆಯವರು, ಸ್ನಾನ ಮಾಡಿಸುವವರು ಮುಖಾಂತರ ವಿಷ ಬೆರೆಸುವ ಕೆಲಸವನ್ನು ಸಹ ಇವರು ಮಾಡಬೇಕು ಅಂತ ಹೇಳಿಬಿಟ್ಟು ರಾಜನಿಗೆ ಕೌಟಿಲ್ಯ ಅವರು ಸಲಹೆಗಳನ್ನು ನೀಡಿದ್ದಾರೆ. ಯಾಕೆ ಅಂದರೆ ಅನೀತಿ ಮಾರ್ಗಗಳಿಂದನೂ ಅಪರಾಧಿಗಳನ್ನು ಕೊಲೆ ಮಾಡಲಿಕ್ಕೆ ಅಸಾಧ್ಯ ಅಂತ ಆದರೆ ಅಪರಾಧಿಗಳ ಹೆಂಡತಿಯರು ಅಥವಾ ಅವರ ತಂದೆ ತಾಯಿಗಳನ್ನು ಪ್ರೇರೇಪಿಸಿ ಆಸೆ ಆಮಿಷಗಳನ್ನು ಒಡ್ಡಿ ಕೊಲೆ ಮಾಡಿಸತಕ್ಕಂಥ ಕೆಲಸವನ್ನು ಸಹ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ಸಹ ಅನೈತಿಕತೆಗೆ ಬರುತ್ತೆ. ಬಲಿಷ್ಠ ಸೇನೆಯ ವಿರುದ್ಧ ಇರ್ಬೋದು, ದುರ್ಬಲ ಸೇನೆಯನ್ನು ಯುದ್ಧಕ್ಕೆ ಕಳಿಸ್ಬಿಟ್ಟು ಕೊಲೆ ಮಾಡಿಸಿ ಯುದ್ಧ ರಣರಂಗದಲ್ಲಿ ಮಾಡಿದೆ ಅಂತ ಹೇಳಿಸೋದು, ಪಟ್ಟದ ರಾಣಿಯರನ್ನು ಅಂದರೆ ಅವ್ರ ಮೇಲೆ ದೌರ್ಜನ್ಯವನ್ನು ಯತ್ನಿಸಿದ ಅಂತ ಹೇಳಿಬಿಟ್ಟು ಅಥವಾ ಕಳ್ಳತನ ಮಾಡಿದನೆಂತಲೋ ಆರೋಪ ಹೊರಿಸ್ಬಿಟ್ಟು ಸುಳ್ಳು ಮೊಕದ್ದಮೆಯನ್ನು ಹೂಡಿ ಅಪರಾಧಿಗಳನ್ನು ಕೊಲ್ಲುವಂತೆ ಸಲಹೆಗಳನ್ನು ನೀಡತಕ್ಕಂಥದ್ದು. ಇದು ಇಲ್ಲದೇ ಇದ್ದರೆ ವಿಷ, ಬೆಂಕಿ ಮತ್ತು ವಿಷವಾಯು ಇಂಥದ್ದನ್ನೆಲ್ಲ ಮುಂತಾದ ಕ್ರಮಗಳಿಂದ ರಾಜನಾದವನು ರಾಜ್ಯವನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಅನೈತಿಕ ಚಟುವಟಿಕೆಗಳನ್ನು ನಡೆಸೋದ್ರಲ್ಲಿ ತಪ್ಪಿಲ್ಲ ಅಂತ ಅವರು ಹೇಳ್ತಾರೆ. ರಾಜ್ಯವು ಹಣಕಾಸಿನ ದುಸ್ಥಿತಿಯನ್ನು ಎದುರಿಸತಕ್ಕಂಥ ಸಂದರ್ಭ ಬಂದಾಗ ಖಜಾನೆಯನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೂ ಸಹ ಅವರು ಅನೈತಿಕ ಮಾರ್ಗವನ್ನು ಅನುಸರಿಸಬೇಕು. ಅಂತಾರಾಷ್ಟ್ರೀಯ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ರಾಜನು ತನ್ನ ವೈರಿಗಳಿಗಿಂತ ಬಲಿಷ್ಠನಾಗಿದ್ದಾಗ ಮಾತ್ರವೇ ತೆರೆದ ಯುದ್ಧ ಮಾಡಬೇಕು, ಇಲ್ಲದೇ ಇದ್ದರೆ ಮೋಸದಿಂದ ವೈರಿಯನ್ನು ಸದೆಬಡಿಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಕೌಟಿಲ್ಯ ಒಂದು ಕಡೆ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದರೆ ನೀತಿಯನ್ನು ಕಡೆಗಣಿಸಿದ್ದಾರೆ, ನೀತಿಗೆ ಪ್ರಾಮುಖ್ಯತೆಯನ್ನು ನೀಡಿಬಿಟ್ಟು ಧರ್ಮವನ್ನು ಕಡೆಗಣಿಸಿದ್ದಾರೆ. ಹಾಗಾಗಿ ಇಷ್ಟೂ ಸಹ ಧರ್ಮ ಮತ್ತು ಇದು ನೀತಿಗೆ ಸಂಬಂಧಪಟ್ಟದ್ದು. ಕೆಲವು ಕಡೆ ಕೌಟಿಲ್ಯನನ್ನು ಮೆಕಿಯಾವೆಲ್ಲಿಗೆ ಹೋಲಿಕೆ ಮಾಡತಕ್ಕಂಥ ಕೆಲವೊಂದು ಕೆಲಸಗಳನ್ನು ಸಹ ನಾವು ಮಾಡ್ತೀವಿ. ಕೌಟಿಲ್ಯ ಅವರು ರಾಜ್ಯಕ್ಕೆ ಆಪಸ್ಥಿತಿ ಬಂದೋಗದಾಗ ಅನೈತಿಕ ಮತ್ತು ಅಧರ್ಮ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಕೌಟಿಲ್ಯನ ನೀತಿ ಧರ್ಮ ಹೆಚ್ಚಾಗಿ ಯಾವುದಕ್ಕೆ ರಾಜ್ಯಕ್ಕೆ ರಾಜನನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಮಾತ್ರ ಬಳಸಬೇಕು ಅಂತ ಅವರು ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಸೊ ವಾಟ್ ಈಸ್ ದ ಒಪಿನಿಯನ್ ಆಫ್ ಕೌಟಿಲ್ಯ ಆನ್ ಮೊರಾಲಿಟಿ? He states that man cannot live happily in society unless he allows others similar happiness. And for this state of existence, he prescribes a high standard of moral life. That is the reason he also senses that a control of senses and a respect for ethical principles is suggested by Kautilya. Vishnugupta displays a fine synthesis of this altruism. What is altruism? Preferring others to oneself, rationalism and moral principles. Kautilya suggests crooked ways of dealing with some of the problems of state. What are those? For what reason? We'll learn that. But he never permits bad faith or immoral conduct in the ruler. While Kautilya has faith in rigid discipline and control of senses also, in the virtues of liberality and good faith, he emphasizes on morality and ethics. Kautilya emphasizes on educating the people on the moral principles. Kautilya morality is also based on practicing caste system. Morality became the central issue of everyone's life, and everyone was instructed to be moral as much possible to maintain the social order.
So in one way he says that he must be that morality has to be maintained through the education, and also he says that the ruler must be very much moral also, and sometimes he has permitted for the immoral conduct of the ruler also. When and all, we'll learn that. Kautilya on corruption. So what is his opinion on the corruption? So in this part I would like to continue here, that whenever he says that whenever there is a trouble for king or the kingdom, at that particular time he has to adapt this immoral conduct so that he can take a decision of either killing the people or those people who are really involved in all kinds of illegal activities against the state. So he says that those people has to be killed through the poison. So for that purpose he can also make use of the kitchen and also his own people. If it is not possible, he can also make use of their own family members, so that he can take them into the confidence and kill those people through their family members itself. Sometimes he can also use the immorality, saying that the queen has been totally exploited by him, or saying that I have killed him, though he has not killed in the war area, he has been killed in somewhere else, but he can declare the same thing. So any kind of these things has totally accepted, though it is immoral, it has been accepted for the sake of the goodwill of the people and also of the kingdom or the state. Okay, so this is about the entire thing about the morality. So what does he says about the corruption? In the 8th chapter of the 2nd volume, he had discussed on the corruption also. The Sanskrit word brushed conveys a sense of corruption better. What is corruption? Into the illegal activities. It means failed, strayed, or deviated from, separated from, deprived of, expelled, or turned out from, decayed, lost, vicious, and depraved. ಇವೆಲ್ಲವನ್ನು ಸಹ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಸೊ ವಾಟ್ ಡಸ್ ದಟ್ ಮೀನ್ ಹಿ ಸೇಯಿಂಗ್ ಹಿಯರ್? ಯಾವುದಕ್ಕೆಲ್ಲ ಇವರು ಹೇಳ್ತಾ ಹೋಗ್ತಾರೆ? ಫೇಲ್ ಆಗಿರತಕ್ಕಂಥವ್ರು, ಫೇಲ್ಡ್ ಅಂತ ವಾಟ್ ಯು ಸೇ ಫಾರ್ ದ ಫೇಲ್ಡ್, ಅನುತ್ತೀರ್ಣರಾಗಿರತಕ್ಕಂಥದ್ದು ಅಂತಲೂ ನೀವು ಬೇಕಾದರೆ ಹೇಳ್ಬೋದು. ದಾರಿ ತಪ್ಪಿರತಕ್ಕಂಥದ್ದು, ದಟ್ ಆಲ್ಸೋ ಯು ಕ್ಯಾನ್. ಯಾರು ದಾರಿ ತಪ್ಪಿರ್ತಾರೆ ಅವರನ್ನು. ಆ್ಯಂಡ್ ಆಲ್ಸೋ ಡಿಪ್ರೈವ್ಡ್. ಓಕೆ, ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಹೂ ಈಸ್ ದ ಡಿಪ್ರೈವ್ಡ್? ವಂಚನೆ ಮಾಡತಕ್ಕಂಥವ್ರು. ಆ್ಯಂಡ್ ಆಲ್ಸೋ ಎಕ್ಸ್ಪೆಲ್, ಟರ್ನ್ಡ್, ಅವರು ಅಲ್ಲಿಂದ ನಾವು ಯಾರನ್ನ ಎಕ್ಸ್ಪೆಲ್ ಮಾಡಿರ್ತಾರೆ ಅವರು, ಮತ್ತು ಯಾರು ಕೊಳೆತ, ಇವೆಲ್ಲವನ್ನು ಸೇರಿಸ್ತಾ ಹೋಗ್ತಾರೆ ಕರಪ್ಷನ್ ಲಿಸ್ಟಲ್ಲಿ. ಯಾರು? ನಮ್ಮ ಕೌಟಿಲ್ಯ ಅವರು. ಅಕಾರ್ಡಿಂಗ್ ಟು ಕೌಟಿಲ್ಯ, ಹ್ಯೂಮನ್ ನೇಚರ್ ಪೋಸಸ್ ಕರಪ್ಷನ್. ಇಟ್ ಈಸ್ ಹ್ಯೂಮನ್ ಸೈಕ್. ಕರಪ್ಷನ್, ನಾನು ಭ್ರಷ್ಟನಲ್ಲ, ನಾನು ಪ್ಯೂರ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಹಿ ಫೀಲ್ಸ್ ದಟ್ ಮ್ಯಾನ್ ಈಸ್ ಎ ಭ್ರಷ್ಟ. ಓಕೆ, he said that as it is impossible not to taste the honey that finds at the tip of the tongue, so it is impossible for a government servant not to eat up at least a bit of the king's revenue. ಒಂದು ಕತೆ ಹೇಳ್ತಾರೆ. ಕೈಯಲ್ಲಿ ಹನಿ ಇರುತ್ತೆ, ಅದನ್ನು ಹಾಗೆ ಬಿಸಾಕ್ಬಿಡು ಅಂತ ಹೇಳಿದ್ರೆ ಯಾರಾದರೂ ಬಿಸಾಕ್ತಾರ? ಜೇನುತುಪ್ಪ. ಸೊ ಲೈಕ್ ವೈಸ್ ವಾಟ್ ವಿಲ್ ಡೂ? ಟಿಪ್ ಆಫ್ ದ ಟಂಗಲ್ಲಿರೋದನ್ನು ನಾವು ಹೇಗೆ ನಾಲ್ಕಿನಲ್ಲಿ ಮಾತ್ರ ತಗೊಳ್ತೀವೋ ಅದೇ ರೀತಿ ಯಾರು ಗೌರ್ಮೆಂಟ್ ಸರ್ವೆಂಟ್ ಇರ್ತಾನೋ ಅವನು ರೆವಿನ್ಯೂನ ಸ್ವಲ್ಪನೂ ತೆಗೆದುಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥ ಒಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಸೊ ಬೈ ನೇಚರ್ ಹಿ ಈಸ್ ಎ ಕರಪ್ಟೆಡ್ ಪರ್ಸನ್. ಕ್ಲಿಯರ್? In support, he said that the servants are like fish in water. No one can tell that when fish drink water or how many water fish drink, or whether drink or not. ಇನ್ನೊಂದು ಎಕ್ಸಾಂಪಲ್ನು ಸಹ ಕೊಟ್ಟಿದ್ದಾರೆ. ದ ಸರ್ವೆಂಟ್ಸ್ ಆರ್ ಲೈಕ್ ಎ ಫಿಶ್. ಸರ್ವೆಂಟ್ಸ್ ಇರ್ತಾರಲ್ಲ, ಅವರು ಫಿಶ್ ಥರ, ಫಿಶ್ ಇನ್ ವಾಟರ್ ಇದ್ದಂಗೆ. ಅವ್ರು ಎಷ್ಟು ನೀರು ಕುಡ್ದಿದ್ದಾರೆ, ಎಷ್ಟು ನೀರು ಬಿಟ್ಟಿದ್ದಾರೆ, ಅಥವಾ ಅವ್ರು ಕುಡ್ದೇ ಇಲ್ವಾ, ಅವ್ರು ಹಾಗೇ ಇದ್ದಾರೆ. ನೀರು, ಇದನ್ನು ನಾವು ಯಾರಾದರೂ ಊಹೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಫಿಶ್ ನೀರಲ್ಲೇ ಇರುತ್ತೆ. ಆ ನೀರು ಕುಡ್ದಿರಲ್ವೋ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಲೈಕ್ ವೈಸ್ ಹಿ ಈಸ್ ಮೇಕಿಂಗ್ ಒನ್ ಟೈಪ್ ಆಫ್ ಕರಪ್ಷನ್ ಎಕ್ಸಾಂಪಲ್ನ ಇವರು ಇಲ್ಲಿ ಕೊಟ್ಟಿದ್ದಾರೆ. ದ ರೂಲ್ ಈಸ್ ಅಪ್ಲೈ ಟು ದ ಗೌರ್ನಮೆಂಟ್ ಸರ್ವೆಂಟ್ ಆಲ್ಸೋ. ನೋ ಒನ್ ಕ್ಯಾನ್ ಟೆಲ್ ವೆನ್ ದ ಸರ್ವೆಂಟ್ಸ್ ಡೂ ಕರಪ್ಷನ್
up to what extent it is done always are answerable unanswerable questions. ಭ್ರಷ್ಟನಾಗಿದ್ದಾನೆ ಅಂತ ಹೇಳಿದಾಗ ಒಬ್ಬ ಗೌರ್ಮೆಂಟ್ ಸರ್ವೆಂಟು ಅವನು ಎಷ್ಟು ಭ್ರಷ್ಟ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಒಂದನ್ನು ನೀವು ತೆಗಿತೀರಾ, ಎರಡನ್ನ ನೀವು ಹೇಳ್ಬೋದು, ಬಟ್ there are certain questions which are totally unanswerable. That is what even Kautilya says. He afterwards focused on the ways of corruption and its remedies also. He had illustrated 40 ways of corruption. ಒಟ್ಟು 40 ರೀತಿಯ ಭ್ರಷ್ಟವನ್ನು ಇವರಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ವಾಟ್ ಆರ್ ದ ಕಾಸಸ್ ಆಫ್ ಕರಪ್ಷನ್? ಯಾವುದು ಕಾರಣ ಇದಕ್ಕೆ? ಕೌಟಿಲ್ಯ ಪೋಸೆಡ್ ದಟ್ ಪಬ್ಲಿಕ್ ಸರ್ವೆಂಟ್ಸ್ ಆರ್ ಪೇಯ್ಡ್ ಲೆಸ್ ದ್ಯಾನ್ ದೇರ್ ಡ್ಯೂಟೀಸ್. ದಿಸ್ ಕಾಸಸ್ ದೆಮ್ ಟು ಸಪೋರ್ಟ್ ಫಾರ್ ಫ್ರಾಡ್. Kautilya suggested appointing an officer, Guptetra, to look after them, but it was observed that they themselves were involved in the corrupt practices because they were also paid less. He suggested keeping these Guptehera directly under king. Another notable thing was a lot of difference in the payment in the senior and the junior officers. So definitely junior officers will be into ಏನಾಗಿರುತ್ತೆ, ಜೂನಿಯರ್ ಆಫೀಸರ್ಸ್ ಎಲ್ಲರೂ ಏನು ಮಾಡ್ತಾ ಹೋಗ್ತಾರೆ, ಜೂನಿಯರ್ಸ್ ಆಫೀಸರ್ಸ್ ವಿಲ್ ಟೇಕ್ ಆರ್ ದೇ ವಿಲ್ ಬಿ ಇನ್ವಾಲ್ವ್ ಮೋರ್ ಇನ್ ದ ಕರಪ್ಷನ್. ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಹಿ ಹ್ಯಾಸ್ ಮೇಡ್ ಎ ನೋಟ್ ಹಿಯರ್ ಆರ್ ದ ಕಾಸ್ ಆರ್ ದ ರೀಸನ್. ಆ್ಯಂಡ್ ದೀಸ್ ಕಾಸಸ್ ಆಫ್ ಕರಪ್ಷನ್ ಆರ್ ಎಕ್ಸಿಸ್ಟೆಡ್ ಇನ್ ದ ಪ್ರೆಸೆಂಟ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಲ್ಸೋ. ಇವತ್ತಿನ ದಿನ ನಮಗೆ ಭ್ರಷ್ಟರಿಲ್ಲ ಯಾರು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ಇವತ್ತಿನ ದಿನ ಬಹಳಷ್ಟು ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನೇ ನಾವು ನೋಡ್ತಾ ಬಂದಿದ್ದೀವಿ. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಐ ವುಡ್ ಲೈಕ್ ಟು ಆ್ಯಡ್ ಹಿಯರ್. ಟಿಲ್ ಡೇಟ್ ವಿ ಆರ್ ಅನೇಬಲ್ ಟು ಸ್ಟಾರ್ಟ್ ಅಪ್ ದಿ ಲೋಕಪಾಲ್. ಇವತ್ತಿಗೂ ಸಹ ನಾವು ಲೋಕಪಾಲ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದನ್ನು ಮಾಡಬೇಕಾಗಿರೋರು ಯಾರು? ನಮ್ಮ ರಾಜಕೀಯ ನಾಯಕರು. ಇದುವರೆಗೂ ಸಹ ಅವರ ಇನಿಷಿಯೇಟಿವ್ನ ತಗೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ವಾಟ್ ಆರ್ ದ ರೆಮಿಡೀಸ್ ಆನ್ ದ ಕರಪ್ಷನ್? ಕೌಟಿಲ್ಯ ಸಜೆಸ್ಟ್ psychology or mental setup of the corrupt officer should be changed. Law should be followed very strictly. Working procedure of the officers should be supervised regularly. In case of revenue and other cesses, if there should be any difference, the concerned officer or public servant should be inquired immediately. The public servants should be transferred continuously from one department to another so that they should not get a chance to make corruption boldly in any new department. There should be information organization. The informer should inform the king about corruption in any department. A corrupt officer A corrupt officer should be punished by dandas. Supporter of corruption should be given danda, and also should be given danda similar to a corrupt officer. A corrupt person and his crime should be disclosed publicly so that no another person would make a shameful deed. So these are some of the important information he has given here, how to come out of the corruption ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದಕ್ಕೆ ಇವರೆಲ್ಲನೂ ದಂಡದ ಮುಖಾಂತರ ಮತ್ತು ಹೇಗೆ ಅವ್ರ ಮಾದರಿಯಾಗಿರಬೇಕು, ಯಾವ ಥರ ಕ್ರೈಮ್ಗೆ ಯಾವ ಥರ ಕೊಡಬೇಕು ಅನ್ನೋದನ್ನು ಇಲ್ಲಿ ಡಿಸ್ಕ್ಲೋಸ್ ಮಾಡ್ತಾ ಇದ್ದಾರೆ. ಕನ್ಕ್ಲೂಷನ್: as per Kautilya, if the laws will follow strictly, corruption-free society will not far away. According to him, he also says that to hide a crime is another crime. If a witness of corrupt practices will also punished, then no person will support corrupt and corruption. His arguments about power, governance, statecraft, etc., without any reference to any religion or divinity, which makes him eligible as true founder of what we call real politic. His thoughts are even relevant to today's world. So this particular thing we'll learn in the next session. Okay, that is how relevant it is, his thoughts and all anta. ಸೊ ಭ್ರಷ್ಟಾಚಾರವನ್ನು ಇವತ್ತಿಗೂ ಸಹ ನಾವು ಕಾಣ್ತಾ ಬರ್ತಾ ಇದ್ದೀವಿ. ಅಧಿಕಾರದಲ್ಲಿರೋರು ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ,
ಆದರೆ ದ ಪ್ರಾಬ್ಲಮ್ ಟುಡೇ ಏನು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ದಟ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಕರಪ್ಷನ್. ಈಚ್ ಆ್ಯಂಡ್ ಎವ್ರಿ ಮೈಂಡ್ ದ ಪೊಲಿಟಿಷಿಯನ್, ಸ್ಪೆಷಲಿ ನಾವು ಪ್ಲೇಟೋ ಅವ್ರ ಬಗ್ಗೆನೂ ನಾವು ತಿಳ್ಕೊಳ್ತಾ ಹೋಗಬೇಕು. ಅವರು ಹೇಳಿದರು, ನಿಜವಾದ ಮಾತನ್ನು ಹೇಳ್ತಾರೆ ಪ್ಲೇಟೋ ಅವರು, ಆತನಿಗೆ ಕುಟುಂಬ ಇರಬಾರ್ದು ಅಂತ. ಸತ್ಯವಾದ ಮಾತು. ಕುಟುಂಬವನ್ನು ಹೊಂದಿರೋರು ಇವತ್ತಿನ ದಿನ ನಮಗೆ ಮತ್ತೊಂದು ಒಂದು ಏನು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣ ಅನ್ನೋದನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಫ್ಯಾಮಿಲಿನವರೆಲ್ಲ ನಡ್ಸ್ಕೊಂಡು ಹೋಗತಕ್ಕಂಥದ್ದನ್ನು ಅವರ ಹೆಸರಿನಲ್ಲಿ ಅವರು ಇವತ್ತಿನ ದಿನ ಆಸ್ತಿ ಪಾಸ್ತಿ ಮಾಡ್ಕೊಳ್ತಾ ಇಲ್ಲ. ಆ ಕುಟುಂಬ ಮೊದಲು ಹೇಗಿತ್ತು, ಅವರು ರಾಜಕಾರಣಕ್ಕೆ ಬಂದಾಗ ಹೇಗಿರುತ್ತೆ, 5 ವರ್ಷಗಳ ನಂತರ, ನಮ್ಮಲ್ಲಿ 5 ವರ್ಷಗಳಲ್ವ, ಅದರ ನಂತರ ಏನಾಗ್ತಿದೆ, ಎಷ್ಟೆಷ್ಟು ಕೋಟಿಗಳ ಒಡೆಯರಾಗ್ತಿದ್ದಾರೆ ಅವರು, ಏನೆಲ್ಲ ಮಾಡ್ತಿದ್ದಾರೆ, ಅವು ಯಾವ ರೀತಿ ನಾವು ಅವ್ರನ್ನ ತಡೆಗಟ್ಟಬೇಕು, ಹೇಗೆ ತಡೆಗಟ್ಟಬೇಕು ಅನ್ನೋದು ನಮಗೆ ಇವತ್ತಿಗೂ ಒಂದು ಯಕ್ಷ ಪ್ರಶ್ನೆ ಅಂತ ನನಗೂ ಸಹ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅದನ್ನು ನೀವು ನಿಮ್ಮ ಕ್ಲಾಸಲ್ಲಿ ಚರ್ಚೆಗಳನ್ನು ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕೌಟಿಲ್ಯ ಅವರ ಬಗ್ಗೆ ನಾವು ಸಂಪೂರ್ಣವಾದಂತಹ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಏನೇ ವ್ಯತ್ಯಾಸ ಇದ್ದರೂ ನೀವು ನಿಮ್ಮ ಶಿಕ್ಷಕರಲ್ಲಿ ಕೇಳ್ಬೋದು. ಲಾಸ್ಟ್ ಟಾಪಿಕ್ಕು ರೆಲೆವೆನ್ಸ್ ಬಗ್ಗೆ ಮಾತ್ರ ನಾನು ನಿಮಗೆ ಒಂದು 10 ರಿಂದ 15 ನಿಮಿಷ ಮಾತಾಡಿ ಈ ಕೌಟಿಲ್ಯ ಅವರದನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.